ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ MS ಕುಚು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಇವತ್ತೊಂದು ಸಿಂಪಲ್ ಡಿಸೈನ್ ತೋರಿಸ್ತಿದ್ದೀನಿ. ಅದು ಸಿಂಪಲ್ ಆಗಿದ್ದರೂ ಕ್ಯೂಟಾಗಿದೆ ಮತ್ತು ಗ್ರ್ಯಾಂಡ್ ಲುಕ್ಕು ಕೊಡುತ್ತೆ. ನಾನಿವಾಗ ಡಿಸೈನ್ ತೋರಿಸ್ತಿದ್ದೀನಿ ಹೇಗೆ ಹಾಕೋದು ಅಂತ. ಫ್ರೆಂಡ್ಸ್, ನಾನಿವತ್ತು ಸ್ಯಾಂಪಲ್ಗೆ ತೋರಿಸ್ತಿದ್ದೀನಿ ಡಿಸೈನ್ನ. ಅದನ್ನು ಮತ್ತು ಇದು ಕ್ರೀಮ್ ಕಲರನ್ನು ತೊಗೊಂಡಿದ್ದೀನಿ ಥ್ರೆಡ್ಡು. ಇದು 6 ಎಳೆ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಮತ್ತು ನೀಡಲ್ 10 ನಂಬರ್ ನೀಡಲ್ ತೊಗೊಂಡಿದ್ದೀನಿ. ಶುರು ಮಾಡೋಣ. ಫ್ರೆಂಡ್ಸ್, ನಾನಿವಾಗ ಒಂದು ಸರಿ ನಾಟ್ ಹಾಕ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಸರಿ ಅದ್ರ ಪಕ್ಕದಲ್ಲೇ ನಾಟು. ನೆಕ್ಸ್ಟು 4 ಚೈನ್ 1 2 3 4 ಚೈನ್ ಹಾಕಿ ಅದೆಲ್ಲಿಗೆ ಬರುತ್ತೆ ಅಲ್ಲ ನೋಡಿ ಒಂದು ನಾಟ್ ಸಿಂಗಲ್ ಕ್ರೋಶ. ಮತ್ತು 1 2 3 4 ಚೈನ್ ಹಾಕಿ ಅದೆಲ್ಲಿಗೆ ಬರುತ್ತೆ ಅಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶ. 1 2 3 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶ. 1 2 3 4 ಚೈನ್ ಹಾಕಿ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಸಿಂಗಲ್ ಕ್ರೋಶ. ಮತ್ತು 4 ಚೈನ್ 1 2 3 4 ಚೈನ್ ಹಾಕಿ ಅದೆಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಸಿಂಗಲ್ ಕ್ರೋಶ. ಫ್ರೆಂಡ್ಸ್, ನಾನು ಒಂದಿಷ್ಟು ದೂರ ಹಾಕಿಟ್ಕೊಂಡಿದ್ದೀನಿ. 4 ಚೈನ್ 1 ನಾಟ್ 4 ಚೈನ್ 1 ನಾಟ್ ಹಾಕಿ ಎಷ್ಟು ದೂರ ಹಾಕ್ಕೊಂಡಿದ್ದೀನಿ. ಮತ್ತು ಲಾಸ್ಟಿಗೆ ಎಂಡಿಗೆ ನಾಟ್ ಹಾಕಿ 3 ಚೈನ್ ಹಾಕಿ ಟ್ರಿಮ್ ಮಾಡ್ಕೊಂಡಿದ್ದೀನಿ ಥ್ರೆಡ್ ಕಟ್ ಮಾಡಿಕೊಂಡು. ಇವಾಗ ನೆಕ್ಸ್ಟ್ ಸ್ಟೆಪ್ ಹಾಕ್ತೀನಿ. ಫ್ರೆಂಡ್ಸ್, ನಾನಿವಾಗ 2 ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ವಲ್ಲ ಅಲ್ಲಿ ಬಂದು ಒಂದು ನಾಟ್ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಸ್ಟೆಪ್ಗೆ. ಮತ್ತು ಪಕ್ಕದಲ್ಲಿ 4 ಚೈನ್ ಹಾಕಿದ್ವಲ್ಲ ಅಲ್ಲಿ ಒಂದು ನಾಟ್ ಹಾಕ್ಕೋಬೇಕು. ನಾಟ್ ಹಾಕ್ಕೊಂಡ್ಮೇಲೆ ಮತ್ತು 1 2 3 ಚೈನ್ ಹಾಕ್ಕೊಂಡು ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ಈಗೇನು ಈ ಚೈನ್ ಹಾಕಿದ್ದೀವಲ್ಲ ಅದರೊಳಗಡೆ ಡಬಲ್ ಕ್ರೋಶ 1 2 ನಾವೇನು ಸೂಜಿ ಮೇಲೆ ದಾರ ತೊಗೊಂಡು 2 ಆ ರೀತಿ ತೊಗೋಬೇಕು. ಇದು ಬಂದು ನಾವಿಲ್ಲಿ 3 ಚೈನ್ ಹಾಕಿದ್ದೀವಲ್ಲ ಅದು ಕೂಡ ಒಂದು ಕಂಬ ಆಗುತ್ತೆ. 1 2 3 ಅಲ್ಲಿಗೆ 3 ಕಂಬ ಹಾಕ್ದಂಗೆ ಆಗುತ್ತೆ. ನೆಕ್ಸ್ಟು 1 2 3 ಚೈನ್ ಹಾಕಿ ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ನೆಕ್ಸ್ಟ್ ಇಲ್ಲಿಂದ 4 ಚೈನ್ ಹಾಕಿ ಒಂದು ನಾಟ್ ಹಾಕಿದ್ವಲ್ಲ ನೆಕ್ಸ್ಟ್ ಮನೆ ಇದೆಯಲ್ಲ ಅಲ್ಲಿಗೆ ಹೋಗಿ ಡಬಲ್ ಕ್ರೋಶ. ಇದೇ ರೀತಿ ಸೂಜಿ ಮೇಲೆ ದಾರ ತೊಗೊಂಡು ಈ 4 ಚೈನ್ ಹಾಕಿ ಏನು ಹಾಕಿದ್ವಿ ಅದರೊಳಗಡೆ ಹೋಗಿ ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ಬರಬೇಕು. ಮತ್ತು 3ರಲ್ಲಿ 2ರಲ್ಲಿ ಇದೇ ರೀತಿ. ಮತ್ತು ನೆಕ್ಸ್ಟ್ ಇದ್ರೊಳಗಡೆ 3 ಕಂಬ ಫಿಲ್ ಮಾಡಬೇಕು. ಮತ್ತು ನೆಕ್ಸ್ಟ್ 1 2 3 ಚೈನ್ ಹಾಕಿ ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ನೆಕ್ಸ್ಟ್ 4 ಮನೆ ಇದೆಯಲ್ಲ ಅಂದರೆ 4 ಚೈನ್ ಹಾಕಿರೋ ಮನೆ ಇದೆಯಲ್ಲ ಅಲ್ಲಿ ಬಂದು ಸೂಜಿ ಮೇಲೆ ದಾರ ತೊಗೊಂಡು ಮತ್ತು 2ರಲ್ಲಿ ಮತ್ತು ಸೂಜಿ ಮೇಲೆ ದಾರ ಅದರೊಳಗಡೆ ಹೋಗಿ ಮತ್ತು 3ರಲ್ಲಿ 2ರಲ್ಲಿ ಇದೇ ರೀತಿ ಡಬಲ್ ಕ್ರೋಶ ಫಿಲ್ ಮಾಡಬೇಕು. ಫ್ರೆಂಡ್ಸ್, ಇದು ಬೇಗ ಮುಗಿಯುತ್ತೆ. ನಿಮಗೆ ಡಿಸೈನ್ ಕೂಡ ಆರಾಮಾಗಿದೆ, ನೀವು ಬೇಗ ಫಿನಿಷ್ ಮಾಡ್ಬೋದು ಇದನ್ನು. ಮತ್ತು ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು. ಡಿಸೈನ್ ಈಸಿಯಾಗಿದೆ ಮತ್ತು ಬೇಗನೂ ಕಂಪ್ಲೀಟ್ ಆಗುತ್ತೆ. ನೋಡೋಕ್ಕೂ ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಇದು ಡಿಸೈನು. ಇದೇ ರೀತಿ ಪೂರ ಚೈನ್ ಏನು ಬೇಸ್ ಹಾಕಿದ್ದೀವಿ ಅದನ್ನು ಪೂರ ಕಂಪ್ಲೀಟ್ ಮಾಡ್ಕೋಬೇಕು. 3 ಆರ್ಚು 3 ಕಂಬ ಹಾಕಿ 3 ಕಂಬ 3 ಚೈನು 3 ಕಂಬ 3 ಚೈನ್ ಆ ರೀತಿ ಹಾಕಿ ಒಂದೊಂದು ಮನೆಗೂ ಫಿಲ್ ಮಾಡ್ಕೋಬೇಕು. ಒನ್ 2 3 3 ಚೈನು ಸೂಜಿ ಮೇಲೆ ದಾರ ತಗೊಂಡು
3 3 3 ಫ್ರೆಂಡ್ಸ್ ಇಲ್ಲಿ ನೋಡಿ ಈ ರೀತಿ ಕಾಣಿಸುತ್ತೆ. ಕಂಬ ಹಾಕಿ 3 ಚೈನು, 3 ಕಂಬ 3 ಚೈನ್, 3 ಕಂಬ 3 ಚೈನು ಕಂಪ್ಲೀಟ್ ಮಾಡಬೇಕು ನೀವು ಫ್ರೆಂಡ್ಸ್. ಇದು 3 ಕಂಬ 3 ಚೈನ್ ಹಾಕಿರೋದು ಮುಗ್ದಿದೆ. ಇದೇ ರೀತಿ ನೀವು ಸೀರೆ ಪೂರ ಲಾಸ್ಟ್ ಎಂಡ್ವರೆಗೂ ಹಾಕೋಬೇಕು. ಮತ್ತು ನಾನು 3 ಚೈನ್ ಹಾಕಿ ಟ್ರಿಮ್ ಮಾಡ್ಕೊಂಡಿದ್ದೀನಿ. ಇದನ್ನು ಎಳ್ಕೊಂಡು ಈ ರೀತಿ ಆಗಿದೆ. ಈಗ ನೆಕ್ಸ್ಟ್ ಸ್ಟೆಪ್ ಹಾಕಬೇಕು. ನೆಕ್ಸ್ಟ್ ಸ್ಟೆಪ್ಗೆ ನಾನು ಪಿಂಕ್ ಕಲರ್ ಥ್ರೆಡ್ ಯೂಸ್ ಮಾಡ್ತಿದ್ದೀನಿ. ಪಿಂಕ್ ಕಲರ್ ಕೂಡ 6 ಎಳೆ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಇಲ್ಲಿ ಫಸ್ಟ್ ಕಂಬ ಹಾಕಿದ್ವಲ್ಲ, ಅಂದರೆ 3 ಚೈನ್ ಹಾಕಿದ್ವಲ್ಲ ಮತ್ತು ಕಂಬ ಇತ್ತಲ್ಲ, ಅದ್ರ ಮಧ್ಯದಲ್ಲಿ ಹೋಗಿ ಒಂದು ನಾಟ್ ಹಾಕೊಳ್ಳೋಣ. ಒಂದು ನಾಟು ಮಧ್ಯದಲ್ಲಿ ಹೋಗಿ, ಮತ್ತು ನೆಕ್ಸ್ಟು ಈ ಏನು 3 ಕಂಬ ಹಾಕಿ 3 ಚೈನ್ ಹಾಕಿದ್ವಲ್ಲ ಅದ್ರ ಮಧ್ಯದಲ್ಲಿ ಹೋಗಿ ಒಂದು ನಾಟ್ ಅಂದರೆ ಸಿಂಗಲ್ ಕ್ರೋಶ 2 ನಾಟ್ ಹಾಕೋಬೇಕು. 2 ಸಿಂಗಲ್ ಕ್ರೋಶ. ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ಈ 3 ಕಂಬ ಹಾಕಿದ್ವಲ್ಲ, 3 ಕಂಬ ಹಾಕಿದ್ವಲ್ಲ ಅದ್ರ ಮಧ್ಯದಲ್ಲಿ 3 ಚೈನ್ ಇದೆಯಲ್ಲ ಅದರೊಳಗಡೆ ಆರ್ಚ್ ಫಿಲ್ ಮಾಡ್ಕೋಬೇಕು ನೀವು. 1 2 3 4 4 ಆರ್ಚ್ ಫಿಲ್ ಮಾಡಿಕೊಂಡು ಒಂದು ನಾನು 3 mm ರೌಂಡ್ ಬೀಡ್ ತೊಗೋತಿದ್ದೀನಿ, ಪ್ಲೇನ್ ಗೋಲ್ಡ್ ಕಲರು. ಅದನ್ನು ದಾರದೊಳಗಡೆ ತೂರಿಸಿ ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ಇಲ್ಲೂ ಕೂಡ ನೀವು 5 ಡಬಲ್ ಕ್ರೋಶ ಯೂಸ್ ಮಾಡಬೇಕು. ಅಲ್ಲಿಗೆ ಒಟ್ಟು 9 ಡಬಲ್ ಕ್ರೋಶ ಆಗುತ್ತೆ. 3 4 5 ಫ್ರೆಂಡ್ಸ್. ನೆಕ್ಸ್ಟು ಇಲ್ಲೇನು 3 ಕಂಬ ಆದಮೇಲೆ 3 ಚೈನ್ ಹಾಕಿದ್ವಿ, ಅಲ್ಲಿ ಹೋಗಿ 2 ನಾಟ್ ಅಂದರೆ ಸಿಂಗಲ್ ಕ್ರೋಶ. ನೆಕ್ಸ್ಟ್ 2 ಸಿಂಗಲ್ ಕ್ರೋಶ ಆದಮೇಲೆ ನೆಕ್ಸ್ಟ್ ಸೂಜಿ ಮೇಲೆ ದಾರ ತೊಗೊಂಡು ನೆಕ್ಸ್ಟ್ ಮನೆ ಇದೆಯಲ್ಲ 3 ಚೈನ್ ಹಾಕಿರೋದು, 3 ಕಂಬ ಆದಮೇಲೆ 3 ಚೈನ್ ಹಾಕಿದ್ವಲ್ಲ ಅದರೊಳಗಡೆ ಹೋಗಿ ನೀವು ಆರ್ಚು ಫಿಲ್ ಮಾಡ್ಕೋಬೇಕು. ಫಸ್ಟ್ 4 ಆರ್ಚು 2 3 ಫ್ರೆಂಡ್ಸ್. ಇಲ್ಲಿ ಸೂಜಿ ಮೇಲೆ ದಾರ ತೊಗೊಂಡು ಈ ಚೈನ್ ಹಾಕಿದ್ವಲ್ಲ ಅದರೊಳಗಡೆ ಹೋಗಿ ಎಳ್ಕೊಬಂದು ಈ ರೀತಿ 3ರಲ್ಲಿ 2ರಲ್ಲಿ 1 2ರಲ್ಲಿ 1 ಆ ರೀತಿ ತೊಗೊಂಡು ನೆಕ್ಸ್ಟ್ ಮತ್ತೆ 4 ಆದಮೇಲೆ ಒಂದು ಬೀಡ್ ಪೋಣಿಸಿ ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ಇಲ್ಲಿ 5 ಡಬಲ್ ಕ್ರೋಶ ಬರಬೇಕು. 1 2 3 4 5 5 ಡಬಲ್ ಕ್ರೋಶ ಹಾಕಿ ನೆಕ್ಸ್ಟು ಈ 3 ಮನೆ ಬಿಟ್ಟು 3 ಕಂಬ ಹಾಕಿದ್ವಲ್ಲ ಅದು ಬಿಟ್ಟು ನೆಕ್ಸ್ಟ್ ಇದೆಯಲ್ಲ 3 ಚೈನು ಅಲ್ಲೋಗಿ ನಾಟ್ ಈ ರೀತಿ ನಾಟ್ ಹಾಕೋಬೇಕು. ನಾಟ್ ಹಾಕ್ಕೊಂಡು ಮತ್ತು ನೆಕ್ಸ್ಟ್ 3 ಕಂಬ ಬಿಟ್ಟು ಚೈನ್ ಹಾಕಿದ್ವಲ್ಲ 3 ಚೈನ್ ಅಲ್ಲಿ ಹೋಗಿ ಆರ್ಚ್ ಫಿಲ್ ಮಾಡಬೇಕು. 1 2 3 4 4 ಕಂಬ ಹಾಕಿ ನೆಕ್ಸ್ಟ್ ಮತ್ತೆ ಒಂದು ಬೀಟ್ ತೋರಿಸಿ ಮತ್ತು 5 ಕಂಬ 1 2 3 4 5 5 ಕಂಬ ಹಾಕಿ ಮತ್ತು ನೆಕ್ಸ್ಟು 3 ಕಂಬ ಬಿಟ್ಟು ಮಧ್ಯದಲ್ಲಿ ಚೈನ್ ಹಾಕಿದ್ವಲ್ಲ 3 ಕಂಬ ಆದಮೇಲೆ 3 ಚೈನ್ ಹಾಕಿದ್ವಲ್ಲ ಅಲ್ಲಿ ಬಂದು ನಾಟು ಫ್ರೆಂಡ್ಸ್ ಈ ರೀತಿ ಫಿಲ್ ಮಾಡ್ಕೋಬೇಕು. ಫ್ರೆಂಡ್ಸ್ ಇದೇ ರೀತಿ ಪೂರ ಆರ್ಚ್ ಫಿಲ್ ಮಾಡ್ಕೋಬೇಕು. ಏನು ನಾವು 3 ಚೈನ್ ಹಾಕಿದ್ವಲ್ಲ ಅದರೊಳಗಡೆ ಆರ್ಚ್ ಫಿಲ್ ಮಾಡಿಕೊಂಡು 2 ನಾಟ್ ಹಾಕೋಬೇಕು. ಈ ನಾಟ್ ಬಂದು ಕುಚ್ಚು ಕಟ್ಟೋದಕ್ಕೆ ಬರುತ್ತೆ ನಿಮಗೆ. ಇಲ್ಲಿ ಬಂದು ಕುಚ್ಚು ಕಟ್ಟೋದಕ್ಕೆ ಬರುತ್ತೆ. ಇಲ್ಲಿ ಬಂದು ನೀವು ಸಿಂಗಲ್ ಕಲರ್ ಇದೇನು ಕ್ರೀಮ್ ಕಲರ್ ಹಾಕಿದೆ ನೀವು ಬೇಸ್ ಏನು ಕಲರ್ ಹಾಕಿರ್ತೀರ ಅದೇ ಕಲರಲ್ಲಿ ಪೂರ ಕುಚ್ಚು ಕಟ್ಬೋದು, ಅದು ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ಅಂದರೆ ನೀವು 2 ಕಲರ್ನ ಮಿಕ್ಸ್ ಮಾಡ್ಬೋದು, 2 ಅಥವಾ 1 ಆ ರೀತಿ
ಇಲ್ಲೊಂದು ಕಲರ್ ಇಲ್ಲೊಂದು ಕಲರ್ ಆ ರೀತಿ ಕುಚ್ಚು ಕಟ್ಟಿ ಮುಗಿಸ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಬೇಗನೂ ಕೂಡ ಮುಗಿಯುತ್ತೆ. ನಿಮಗೆ ತುಂಬ ಕ್ಯೂಟಾಗಿ ಕಾಣಿಸುತ್ತೆ. ಕುಚ್ಚು ಕಟ್ಟಿದ್ಮೇಲೆ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಫ್ರೆಂಡ್ಸ್, ಈ ಡಿಸೈನ್ ಬಂದು ಫೈನಲ್ ಆಗಿ ಕುಚ್ಚು ಕಟ್ಟಿದ್ಮೇಲೆ ಈ ರೀತಿ ಕಾಣಿಸುತ್ತೆ ನೋಡಿ. ಪುಟ್ಟಾಗಿದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಕಲರ್ ಕಾಂಟ್ರಾಸ್ಟ್ ಸಿಕ್ಕಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಚಿಕ್ಕದಾಗಿದೆ ನೋಡಿ. ಕುಚ್ಚು ಬಂದು 75 ಎಳೆ ಥ್ರೆಡ್ ತೊಗೊಂಡಿದ್ದೀನಿ ನಾನು. 75 ಎಳೆ ತೊಗೊಂಡು ಕುಚ್ಚು ಕಟ್ಕೊಂಡಿದ್ದೀನಿ ನೋಡಿ. ನೀವು ಬೇಕು ಅಂದರೆ ಸಿಂಗಲ್ ಕಲರು, ನೀವು ಆಪೋಸಿಟ್ ಏನಿತ್ತು ಕಾಂಟ್ರಾಸ್ಟು ಅದೇ ಕಲರಲ್ಲಿ ಪೂರಾ ಸಿಂಗಲ್ ಕಲರ್ ಕಟ್ಕೊಬರ್ಬೋದು, ಅದು ಚೆನ್ನಾಗಿ ಕಾಣಿಸುತ್ತೆ. ಈ ಡಬಲ್ ಕಲರ್ ರೀತಿ ಇದೇ ರೀತಿ ಹಾಕಿದ್ರೂ ಚೆನ್ನಾಗಿ ಕಾಣಿಸುತ್ತೆ. ಅಥವಾ ಕುಚ್ಚು ಕಟ್ಟದೆ ಬಿಟ್ಟರೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದು ಗ್ಯಾಪು ಹಾಗೆ ಬಿಟ್ಟು ಮತ್ತು ಇನ್ನೊಂದರಲ್ಲಿ ಮಾತ್ರ ಕುಚ್ಚು ಕಟ್ಟಿದ್ರೂ ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಗ್ಯಾಪ್ ವೈಸ್ ಕೊಟ್ಟರೆ ಈ ರೀತಿ ಕಾಣಿಸುತ್ತೆ ಇದು ಡಿಸೈನು. ಫ್ರೆಂಡ್ಸ್, ಈ ಡಿಸೈನ್ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಮತ್ತು ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.